100 ಎಕರೆ ಆಯಿತು. ರೆಡಿ ಕೊಟ್ಟು 80 ಎಕರೆ ಅವರು ಗಾಂಧೀಜಿಯವರ ಭಾಳ ಹೀಗಾಗಿ ಅವರು ಇದಾದ ನಂತರ ಇದೊಂದು ಚಿತಾವರ್ಷ ಮಾಡಿ ಕಟ್ಟಲೇಬೇಕು ಅಂತ ಮಾಡಿದ್ರು. ಆಮೇಲೆ 300 ಗೋಗಳಿವೆ. ಎಲ್ಲ ಗೋಗಳು ಕಸಾಯಿಖಾನೆಯಿಂದ ರಿಸ್ಕ್ ಆಗಿ ಗೋಗಳು 95% ಕಸಾಯಿಖಾನೆ ಗೋಗಳು. నేను చెప్తాం నేను ಬೆಂಗಳೂರಲ್ಲಿ ಇದ್ರು ಗುರುಗಳು ಬರ್ತಾರೆ ಅಂತ ಹೇಳೋದಕ್ಕೆ ಹೊರಟು ಬಂತು. लोकाभिरामं श्रीरामं भूयो भूयो नमामि। सर्वगुणसम्पूर्णः सर्वदोषविवर्जितः बन्नि ಎಲ್ಲರೂ ಬನ್ನಿ. ರಾಜು ಫೈಲ್ ಇಡಿ. ಡಾಕ್ಟರ್ ಗುರು ಅರ್ಚಕರ ಭೋಪಾಲ್ ಪಟ್ನೆಗೆ ರೀಡಿಂಗ್ ಕ್ಲಾಸ್ ಬಂದಿದೆ. ಈಗ ಪವರ್ಜಿ ದೇವ ಪವನ್ ರೆಸ್ಕ್ಯೂ ಗೋಶಾಲ ಮ್ಯಾನೇಜರ್ ರಾಜಶೇಖರ್, ಜಿಲ್ಲಾ ಪ್ರಾಣಿದಯ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಅಂತ, ನಾರಾಯಣ ಗೋಶಾಲೆ ಪತ್ರಕರ್ತರು यार प्रसाद यार ನಿತ್ಯ ನಾವು ಉಣಬೇಕಾದ್ರೆ ಮೊದಲು ನಮ್ಮಲ್ಲಿ ಸಂಸ್ಕೃತಿ ಸಂಸ್ಕಾರ ಗೋವಿಗೆ ಗ್ರಾಸ ಕೊಟ್ಟು ಆ ಬಳಿಕ ನಾವು ಉಣಬೇಕು ಅಂತ ಹೇಳಿಕೊಂಡು ಆ ಹೊತ್ತಿಗೆ ಹೇಳುವ ಮಂತ್ರ ಗಾವೋ ಮೇ ಮಾತರಸ್ತರ್ವ, ಗೋವು
ಗೋವುಗಳೆಲ್ಲ ನಮಗೆ ತಾಯಿಯ ಸಮಾನ. ಪಿತರಶ್ಚಾಪಿ ಗೋವೃಷಾಹ, ಗೋವೃಷಭಗಳೆಲ್ಲ ನಮಗೆ ತಂದೆಯ ಸಮಾನ. ಉಪನಿಷತ್ತು ನಮಗೆ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳಿದೆ. ಯಾರು ನಮ್ಮ ಮಾತಾಪಿತೃಗಳು? ಮನೆಯ ಒಳಗಿರೋರಷ್ಟೇ ಅಲ್ಲ, ಮನೆಯ ಹೊರಗೆ ಕುಟ್ಟಿಗೆಲಿರೋದು ಕೂಡ ನಮ್ಮ ತಂದೆ ತಾಯಿದ್ದರೆ. ಗಾವೋಮೇ ಮಾತ್ರ ಸರ್ವಾಹ, ಗೋವುಗಳೆಲ್ಲ ತಾಯಿಯ ಸಮಾನ. ಯಾಕೆ? ಅಮ್ಮನ ಎದೆ ಹಾಲನ್ನು ನಾವು ಪರಮಾವಧಿ ಉಂಡದ್ದು 1 ವರ್ಷ, ಮುಂದೆ ಸಾಯೋ ತನಕ ಉಪಯೋಗಿಸೋದು ಆಕಳ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಂತ ಹೇಳಿಕೊಂಡು ನಾನಾ ಬಗೆಯ ವಸ್ತುಗಳನ್ನು ಬಳಸ್ತಾ ಇದ್ದೇವೆ. ಅಂತಹ ಗೋವುಗಳು, ಎಲ್ಲ ಗೋವುಗಳು ನಮಗೆ ತಾಯಿಯ ಸಮಾನ. ಪಿತರಶ್ಚಾಪಿ ಗೋವೃಷಾಹ, ಗೋವೃಷಭಗಳೆಲ್ಲ ನಮಗೆ ತಂದೆಯ ಸಮಾನ. ಯಾಕೆ? ಹುಟ್ಟಿಸಿದ ಮಾತ್ರಕ್ಕೆ ಒಬ್ಬ ತಂದೆ ಅಲ್ಲ, ಕಾಲ ಕಾಲಕ್ಕೆ ನಮಗೆ ಬೇಕಾಗಿರುವ ಅಶನ ವಸನಗಳನ್ನಿತ್ತು ಪೋಷಿಸುವವನು ನಮ್ಮ ತಂದೆ. ನಾವುಣ್ಣುವ ಅನ್ನ, ಅಕ್ಕಿ, ಜೋಳ, ಗೋಧಿ, ಏನು ನಾವು ಧಾನ್ಯಗಳು, ತರಕಾರಿಗಳು, ಗೆಡ್ಡೆ ಗೆಣಸು, ಸೊಪ್ಪು ಎಲ್ಲ ಹುಟ್ಟಿದ್ದು ಹೊಲದಲ್ಲಿ. ಉಡುವ ಬಟ್ಟೆಗೆ ಬೇಕಾಗಿರುವ ಹತ್ತಿ ಹುಟ್ಟಿದ್ದು ಹೊರದಲ್ಲಿ. ಹಾಗೆ ದುಡಿದದ್ದು ಆ ಗೋವೃಷಭಗಳು. ನಾವಿರುವ ಬಟ್ಟೆ, ದುಡಿದಿರುವ ಗೋವೃಷಭಗಳೆಲ್ಲ ನಮಗೆ ತಂದೆ ಸಮಾನ. ದೇಹದಲ್ಲಿ ಉಸಿರಿರುವ ತನಕವೂ ಕೂಡ ತಂದೆ ತಾಯಂದಿರನ್ನು ಪೋಷಿಸಬೇಕು ಅಂತ ಹೇಳಿಕೊಂಡು ನಮ್ಮ ಸಂಸ್ಕೃತಿ. ಹಾಗೆ ಇನ್ನು ಹಾಲು ನೀಡುವುದಿಲ್ಲ, ಇನ್ನು ದುಡಿಯುವ ಸಾಮರ್ಥ್ಯ ಇಲ್ಲ ಅಂತ ಆ ಗೋವುಗಳನ್ನು ಕಟುಕರ ಮನೆಗೆ ಸಾಗಿಸೋದಲ್ಲ, ನಮ್ಮ ತಂದೆ ತಾಯಂದಿರನ್ನು ನಾವು ಹೇಗೆ ಪೋಷಿಸಬೇಕು ಅದಕ್ಕೆ ಗೋವುಗಳನ್ನು ಕೂಡ ಪೋಷಿಸಬೇಕು. ಇದು ನಮ್ಮ ಋಷಿಮುನಿಗಳು ನಮಗೆ ಹಾಕಿಸಿರ್ತಕ್ಕಂಥ ಸಂಸ್ಕೃತಿ. ಅಂತಹ ದೊಡ್ಡ ಒಂದು ಸೇವೆ ಇಲ್ಲಿ ಸಾವಿರಾರು ಗೋವುಗಳ ಕಸಾಯಿಖಾನೆಗೆ ಮೋಸ ಮಾಡಿರುವ ಗೋವುಗಳ ರಕ್ಷಣೆಗೆ ನಡೀತಾ ಇದೆ. ಸಮಾಜದ ಎಲ್ಲರ ಸಹಕಾರ ಇದರ ಜೊತೆಗೆ ನಿರಂತರ ಇರಬೇಕು. ಹಿಂದೆ ಮನೆ ಮನೆಯಲ್ಲಿ ಗೋಶಾಲೆಗಳಿತ್ತು, ಇವತ್ತು ಮನೆ ಮನೆಯಲ್ಲಿ ಗೋಶಾಲೆ ಇಲ್ಲ. ಇಲ್ಲಿರುವ ಗೋವುಗಳು ಯಾರ್ದೋ ಗೋವುಗಳಲ್ಲ, ನಮ್ಮ ಗೋವುಗಳು. ಈ ಗೋವುಗಳ ಹಾಲನ್ನು ನಾವು ಉಂಡಿರೋದು ಸಾಧ್ಯ. ಈ ಗೋವೃಷಭಗಳು ದುಡಿದಿರುವ ಅನ್ನವನ್ನು ನಾವು ಉಂಡಿರೋದು ಸಾಧ್ಯ. ಆ ಹಿನ್ನೆಲೆಯಲ್ಲಿ ಒಂದೊಂದು ಮನೆಯವರು ಒಂದೊಂದು ಗೋವನ್ನು ಅಡಾಪ್ಟ್ ಮಾಡಿದ್ರು ಕೂಡ ಸಾಕು, ದತ್ತು ತಗೊಂಡ್ರು ಸಾಕು. ಒಂದಲ್ಲ ಎರಡಲ್ಲ, ಅದೆಷ್ಟು ಗೋವುಗಳನ್ನು ಕೂಡ ನಾವು ಸಾಕೋದು ಸಾಧ್ಯ ಅಂತ ದೊಡ್ಡ ಸೇವೆಗೆ ನಡೀತಾ ಇದೆ. ಸಮಾಜ ಎಲ್ಲರ ಸಹಕಾರದಿಂದ ಈ ಸೇವೆ ಇನ್ನಷ್ಟು ಬೃಹದಾಕಾರವಾಗಿ ಬೆಳೆಯಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಇದರ ಹಿಂದೆ ಶ್ರಮಿಸ್ತಾ ಇರುವ ಎಲ್ಲರಿಗೂ ಗೋಪಾಲಕೃಷ್ಣ ನಿರಂತರ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಯವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಮೊದಲು ಅವರಿಗೆ ನಮ್ಮ ಕಸ್ತೂರ್ಬಾ ಗೋಶಾಲೆ ವತಿಯಿಂದ ಸ್ವಾಗತ ಕೋರುತ್ತಾ, ಭಾರತೀಯ ಗೋಪರಿವಾರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪೂಜ್ಯರಿಗೆ ಈ ದಿನ ಸ್ವಾಗತ ಕೋರುತ್ತಾ, ಅರಸೀಕೆರೆ ಕಸ್ತೂರ್ಬಾ ಗೋಶಾಲೆಗೆ ನೀವು ನಮ್ಮ ಗೋಶಾಲೆಗೆ ಪಾದಾರ್ಪಣೆ ಮಾಡೋದು ಆಮೇಲೆ ಮತ್ತೆ ಒಬ್ಬರಿಗೆ ಹಿಡಿದಲ್ಲ, ನೆಕ್ಸ್ಟ್ ಕೋರ್ಟಲ್ಲಿ ನಾವು ಅಪ್ಲಿಕೇಶನ್ ಹಾಕ್ತೀವಿ. 450 ಅಪ್ಲಿಕೇಶನ್ ಹಾಕಿ